ಒಂದು ಸಿನಿಮಾ ನಿರ್ಮಾಣ ಮಾಡೋದು ಅಂದರೆ ನೀರು ಕುಡಿದಷ್ಟು ಸುಲಭ ಅಂತೂ ಅಲ್ಲ. ಚಕ್ರ ಬಡ್ಡಿಗೋ ಎಲ್ಲೆಲ್ಲಿಂದಲೋ ದುಡ್ಡನ್ನು ಹೊಂದಿಸ್ಕೊಂಡು ಬಂದು ತಮ್ಮ ಕನಸಿನ ಸಿನಿಮಾವನ್ನು ಸಾಕಾರ ಮಾಡಲಿಕ್ಕೆ ಸಾಕಷ್ಟು ಪರಿಶ್ರಮ ಪಡ್ತಾರೆ ನಿರ್ಮಾಪಕರು. ಕೋಟಿಗಟ್ಟಲೆ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರೆ. ಸಿನಿಮಾ ಫೈನಲಿ ರೆಡಿ ಆಗುತ್ತೆ, ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ನೋಡ್ಲಿಕ್ಕೆ ಬಂದವರು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಎರಡೇ ಮಾತಲ್ಲಿ ಹೇಳಿ ಮುಗಿಸ್ಬಿಟ್ರೆ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಯಾವುದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಿತ್ತು ಇದನ್ನೆಲ್ಲವನ್ನ ಹೇಳಬೇಕು. ಅದು ಬಿಟ್ಬಿಟ್ಟು ಕೆಲ ಯೂಟ್ಯೂಬರ್ಸ್ಗಳು ರಿವ್ಯೂ ಮಾಡ್ತಾರೆ. ಸಿನಿಮಾ ಹೇಗಿದೆ ಅಂತ ಕೇಳ್ಕೊಂಡು ಹೋಗ್ತಾರೆ. ಅವರು ಒಂದ್ಸಲ ಚೆನ್ನಾಗಿಲ್ಲ ಅಂದ್ರೆ ಮುಗೀತು, ಈ ಸಿನಿಮಾ ಚೆನ್ನಾಗಿಲ್ವಂತೆ ಅಂತ ಹೇಳಿ ರಿವ್ಯೂ ಕೊಟ್ಬಿಟ್ರೆ ನೆಕ್ಸ್ಟ್ ಶೋಗೆ ಬರ್ತಕ್ಕಂಥ ಆಡಿಯನ್ಸು ಸಿನಿಮಾ ಪ್ರೇಮಿಗಳು ಥಿಯೇಟ್ರಿಗೆ ಬರಲ್ಲ. ಸೊ ಒಂದೇ ಶೋಗೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡಿಬಿಟ್ರೆ ನಿರ್ಮಾಪಕ ಎಲ್ಲಿ ಹೋಗಬೇಕು? 2-3 ವರ್ಷಗಳ ಪರಿಶ್ರಮ ಇರುತ್ತೆ ಒಂದು ಸಿನಿಮಾಗೆ. ಸೊ ಇದೆಲ್ಲವನ್ನ ಮನದಟ್ಟು ಮಾಡಿಕೊಂಡು ತಮಿಳುನಾಡಿನ ಚಲನಚಿತ್ರ ನಿರ್ಮಾಪಕರ ಸಂಘ ಅಂದರೆ ರೀಸೆಂಟಾಗಿ ಕಂಗುವಾ ಮತ್ತು ವೆಟ್ಟಿಯಾನ್ ಸಿನಿಮಾಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗಿದೆಯಂತೆ. ಸಿನಿಮಾ ನಷ್ಟ ಆಗಲಿಕ್ಕೆ, ಸಿನಿಮಾ ಫ್ಲಾಪ್ ಆಗಲಿಕ್ಕೆ, ಸಿನಿಮಾ ಅಂದುಕೊಂಡ ಮಟ್ಟಿಗೆ ರೀಚ್ ಆಗದೆ ಇರೋದಕ್ಕೆ ರೀಸನ್ ಏನಂತಂದರೆ ಕೆಲ ಯೂಟ್ಯೂಬರ್ಸ್ಗಳು ಕೊಟ್ಟಂಥ ನೆಗೆಟಿವ್ ರಿವ್ಯೂ ಅಂತೆ. ಸೊ ಹೀಗಾಗಿ ಅಲ್ಲಿನ ನಿರ್ಮಾಪಕರ ಸಂಘ ಚಿತ್ರಮಂದಿರದ ಮಾಲೀಕರುಗಳಿಗೆ ಒಂದು ಮನವಿಯ ಪತ್ರವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯೂಟ್ಯೂಬರ್ಸ್ಗಳನ್ನು ಅಲೋ ಮಾಡಬೇಡಿ, ಚಿತ್ರಮಂದಿರದ ಒಳಗೆ ಅವರು ಬರಂಗಿಲ್ಲ, ರಿವ್ಯೂ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು, ವಿಮರ್ಶೆ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ರೀಸೆಂಟಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ರಿಲೀಸ್ ಆಯಿತು. ಅಲ್ಲಿ ಒಬ್ಬ ಯೂಟ್ಯೂಬರ್ ಕೊಟ್ಟಂಥ ರಿವ್ಯೂನಿಂದ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಯಿತು ಅನ್ನೋಂಥದ್ದು ನಿಮಗೂ ಗೊತ್ತಿರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಇಲ್ಲಿನ ಯೂಟ್ಯೂಬರ್ಗಳ ಮೇಲೆ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತೆ, ನಿರ್ಮಾಪಕರ ಪರವಾಗಿ ಯಾವ ರೀತಿ ನಿಲ್ಲುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ನಾನು ವಾಣಿಜ್ಯ ಮಂಡಳಿಗೆ ಬಂದಿದ್ದೆ. ಈಗ ನನ್ನ ಜೊತೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾಗಿರ್ತಕ್ಕಂಥ NM ಸುರೇಶ್ ಸರ್ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ. ಈಗ ನೀವು ಮಾತಾಡೋ ವಿಚಾರ ನೋಡ್ತಾ ಇದ್ರೆ ಭಾಳ ಗಂಭೀರದ ವಿಚಾರ. ನಿರ್ಮಾಪಕರ ಒಳಿತಿಗಾಗಿ, ನಿರ್ಮಾಪಕರ ಶ್ರೇಯಸ್ಸಿಗಾಗಿ, ನಿರ್ಮಾಪಕರು ಹಾಕಿದ ಬಂಡವಾಳ ವಾಪಸ್ ಪಡೋದಕ್ಕಾಗಿ ಇವತ್ತೇನು ಕೇರಳದಲ್ಲಿ ಹೈಕೋರ್ಟ್ ಒಂದು ಆದೇಶ ಕೊಟ್ಟಿದೆಯೋ ಅದನ್ನು ಪರಿಪಾಲನೆ ಮಾಡೋದು ತಮಿಳುನಾಡಲ್ಲೂ ಕೂಡ ಮಾಡಿದ್ದಾರೆ. ನಾವು ಕೂಡ ಟಾಪ್ ಮೋಸ್ಟ್ ಪೀರಿಯಡ್ಲಿ ಇದನ್ನು ಎಂಡಾರ್ಸ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ, ಮಾಡಲೇಬೇಕು. ನಮ್ಮ ನಿರ್ಮಾಪಕರು ಉಳಿಬೇಕು. ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬರ್ಸ್ಗಳದ್ದು ಹಾವಳಿ ತುಂಬ ಆಗಿದೆ. ಯಾಕಂದರೆ ಸಿನಿಮಾ ಮಾಲೀಕರಿಗೆ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ, ರಿಕ್ವೆಸ್ಟ್ ಮಾಡ್ತೀನಿ. ನಮಗೂ ಕೂಡ ಒಂದು ಸಿನಿಮಾದ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ. ನಿರ್ಮಾಪಕ ಹಾಕಿದ ಬಂಡವಾಳ ಕಳ್ಕೊಂಡು ಎಷ್ಟು ಜನ ನಿರ್ಮಾಪಕರು ನಿರ್ಗತಿಕರಾಗಿದ್ದಾರೆ, ಮನೆ ಮಠ ಕಳ್ಕೊಂಡಿದ್ದಾರೆ, ಹೆಂಡತಿ ಮಕ್ಕಳಿಗೆ ಎಷ್ಟು ಶೋಷಣೆ ಆಗ್ತಾಯಿದೆ, ಯಾವ ಥರ ತೊಂದರೆ ಆಗ್ತಾಯಿದೆ, ಅಷ್ಟು ಕೋಟಿಗಳು ಬಂಡವಾಳ ಹಾಕ್ತೀವಿ. ಇದು ಒಂದಿನದಲ್ಲೇ ಯಾರೋ ಒಬ್ಬ ಯೂಟ್ಯೂಬರ್ಸು ಎಲ್ಲೋ ಒಂದು ಚಾನಲ್ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಬಂದುಬಿಟ್ಟು ಒಬ್ಬ ಚಿತ್ರದ ಬಗ್ಗೆ ವಿಮರ್ಶೆ ಮಾಡಿ ನೋಡಿ. ಮೊನ್ನೆ ನಾನು ಯಾವುದೋ ಒಂದು ದೊಡ್ಡ ಸಿನಿಮಾ ಬಿಡಿ, ಐ ಡೋಂಟ್ ವಾಂಟ್ ಟು ನೇಮ್ ದಿ ಪರ್ಸನ್ ಪಿಕ್ಚರ್ಸ್ ಮೂವಿ, ಎಷ್ಟು ಮಾತಾಡ್ತಾರೆ ಆ ಹುಡುಗ. ಅವನು ಈ ಈಸ್ ಟಾಕಿಂಗ್ ಆ್ಯಸ್ ಇಫ್ ಹಿ ಹ್ಯಾಸ್ ಪುಟ್ 100% ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಚಿತ್ರಕ್ಕೆ ನಾನು ಬಂಡವಾಳ ಹಾಕ್ಬಿಟ್ಟು ವಿಮರ್ಶನೆ ಮಾಡಿ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ರಿಯಾಕ್ಷನ್ ಮಾಡಿದ್ರೆ ನೀವೇ ಮಾಡಿ ಸಭೆ ಬಂಡವಾಳ ಹಾಕ್ಬಿಟ್ಟು 100 ಕೋಟಿ ಬಂಡವಾಳ ಹಾಕ್ಬಿಟ್ಟು ಗೊತ್ತಾಗತ್ತೆ ಒಬ್ಬ ನಿರ್ಮಾಪಕನ ಕಷ್ಟ ಏನು. ಬಂಡವಾಳ ಎಲ್ಲಿಂದ ತಿಂತಾನೆ? ಅದು ಕೊಡೋದು ಹಾಕಿರೋ ಬಂಡವಾಳಕ್ಕೆ ಬಡ್ಡಿ ಬರುತ್ತಾ? ಹಣ ಕಳ್ಕೊಂಡು ಅವ್ರು ಫುಟ್ಪಾತಿಗೆ ಬಂದು ಓಡಿ ಬಂದು ಮನೆ ಮಠ ಆಸ್ತಿ ಕಳ್ಕೊಂಡ್ರೆ ನೀವು ಬಂದು ಕೊಡ್ತೀರೇನ್ರಿ? ದಯವಿಟ್ಟು ಒಂದು ಕಳಕಳಿಯಿಂದ ಪ್ರಾರ್ಥನೆ ಪಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ. ಯೂಟ್ಯೂಬ್ನವರು ನಿರ್ಮಾಪಕರು ಒಳಿತಿಗೆ ನೀವೇ ಆಗಿ ವಾಲಂಟ್ರಿ ಆಗಿ ವಿಮರ್ಶೆಗಳನ್ನು, ರಿವ್ಯೂಗಳನ್ನು ಸಿನಿಮಾ ರಿಲೀಸ್ ಮಾಡಿ ಮಾರ್ನಿಂಗ್ ಶೋಗೆ ಬಂದು ಕೊಡೋದ್ರಿಂದ ಎಷ್ಟು ನಿರ್ಮಾಪಕರು ಓಡಿ ಬರುತ್ತೋ ಅರ್ಥ ಮಾಡಿಕೊಡಿ. ಅದಕ್ಕೋಸ್ಕರ ಕೇರಳ ಸರ್ಕಾರ ಏನು ಮಾಡಿದೆಯೋ ಅದಕ್ಕೆ ಮಾಡೋ ಕೆಲಸ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋವಂಥ ಕೆಲಸದಲ್ಲಿ ಅತಿ ಶೀಘ್ರದಲ್ಲೇ ಇದಕ್ಕೆ ಯಾವ ಮಾಡಬೇಕು, ಕೋರ್ಟ್ಗೆ ಹೋಗ್ಬೇಕಾ, ಯಾವ ಥರ ಕಾನೂನು ನಡೆಯಲ್ಲಿ ಅದಕ್ಕೆ ಬಂದೋಬಸ್ತ್ ಮಾಡೋಂಥ ನಾನು ಕೆಲಸ ಮಾಡ್ತೀನಿ. ತಮಿಳುನಾಡು ಕೂಡ ನಿರ್ಮಾಪಕ ಸಂಘರು ಇವತ್ತೇನು ಚಿತ್ರ ಮಾಲೀಕರಿಗೆ ನೋಟಿಸ್ ಕೊಟ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಅಭಿನಂದನೆಗಳು. ನಮ್ಮ ಕಣ್ತಿರೋ ಕೆಲಸ ಮಾಡಿದ್ದೀರಾ. ಯೂಟ್ಯೂಬ್ ಚಾನಲ್ ದಯವಿಟ್ಟು ಅಲ್ಲೇ ರೋಡಲ್ಲಿ ಮಧ್ಯ ಎಲ್ಲೆಲ್ಲೋ ಉಟ್ಕೊಟ್ಬಿಟ್ಟು ಭಾಳ ವರ್ಷಗಳಿಂದ ದೊಡ್ಡ ಸಂಸ್ಥೆಗಳು ಕಟ್ಕೊಂಡು ಚಾನಲ್ಗಳು ಮಾಡ್ತಾ ಇದ್ದವರಿಗೆ ಚಾಲೆಂಜ್ ಮಾಡಿಕೊಂಡು, ಪ್ರಿಂಟ್ ಮೀಡಿಯಾಗೆ ಚಾಲೆಂಜ್ ಮಾಡಿಕೊಂಡು, ತಮ್ಮದೇ ಆದ ಬರ್ಚಿಸ್ಕೊಂಡು, ಆಮೇಲೆ ದಬ್ಬಾಳಿಕೆ ಕೂಡ ಭಾಳ ನಡೀತಾ ಇದೆ. ಈ ದಬ್ಬಾಳಿಕೆ ಮಾಡುವಂಥ ಕೆಲಸಗಳನ್ನ ಬರ್ತದೆ. ದಯವಿಟ್ಟು ಸ್ಟಾಪ್ ಮಾಡೋದು ಒಳ್ಳೆಯದು. ಮುಂದಿನ ದಿನಗಳಲ್ಲಿ ವಿಲ್ ಗಿವ್ ಎ ಕ್ಲಿಯರ್ ಇನ್ಸ್ಟ್ರಕ್ಷನ್ ಟು ನಾಟ್ ಟು ಅಲೋ ಇನ್ ಯೂಟ್ಯೂಬರ್ಸ್ ಫಾರ್ ದಿ ಎನಿ ಮೂವೀಸ್, ಯಾವುದೇ ಚಿತ್ರಗಳದ್ದು ಯಾವುದೇ ಒಂದು ಪ್ರೆಸ್ ಮೀಟ್ ಆಗಲಿ ಇನ್ಯಾವುದಕ್ಕೂ ಸೇರಿಸ್ಮಾಡುವಂಥ ಒಂದು ಆರ್ಡರ್ ಕೊಡೋದು ಚಾನ್ಸ್ ಇದೆ. ದಯವಿಟ್ಟು ಈ ಕೂಡಲೇ ಎಚ್ಚೆತ್ಕೊಂಡು ಸಿನಿಮಾಗಳನ್ನು ನೀವು ಮಾಡಿ, ನಿಮ್ಮ ಕೆಲಸ ನೀವು ಮಾಡಿ, ಜೀವನ ಮಾಡ್ಕೊಳ್ಳಿ. ನೀವೇನು ಯೂಟ್ಯೂಬ್ ಚಾನಲ್ ನಡೆಸ್ಕೊಡಿ. ನಾವು ನೆವರ್ ಕಮ್ ಟು ದ ಅಬ್ಜೆಕ್ಷನ್ ಫಾರ್ ದಟ್. ಬಟ್ ಸಿನಿಮಾಗಳ ಬಿಡಿ ವಿಮರ್ಶೆ ಮಾಡೋ ಮುಂಚೆ 100 ಸಲ ಯೋಚನೆ ಮಾಡಿ. ಚೆನ್ನಾಗಿದೆಯೋ ಚೆನ್ನಾಗಿಬಿಟ್ಟಿದ್ದು ಜನ ಡಿಸೈಡ್ ಮಾಡಿ. ಎಷ್ಟೋ ಸಿನಿಮಾ ಒಂದು ವಾರ ಓಡೇ ಇರೋಲ್ಲ.
ಆಮೇಲೆ ಸೂಪರ್ ಡೂಪರ್ ಹಿಟ್ ಆಗಿದೆ. ನೀವು ವಿಮರ್ಶೆಗಳು ಉಲ್ಟಾ ಪುಲ್ಟಾ ಆಗಿದೆ. ಯಾಕೆ ವಿಮರ್ಶೆಗಳನ್ನು ಮಾಡ್ತೀರಾ? ದಯವಿಟ್ಟು ಅದು ಮಾಡೋದು ಸ್ಟಾಪ್ ಮಾಡಬೇಕು ಅಂತ ನಾನು ಕೂಡ ತಮಿಳುನಾಡು, ಕೇರಳ ಮಾದರಿ ಕರ್ನಾಟಕದಲ್ಲೂ ಮಾಡೋಣ. ನಿರ್ಮಾಪಕ ಉಳಿವಿಗಾಗಿ ಅವರ ಶ್ರೇಯಸ್ಸಿಗಾಗಿ ನಾನು ಕೂಡ ಅದಕ್ಕೆ ವಾಣಿಜ್ಯ ಮಂಡಳಿ ಎಂಟರು ಚುತ್ಯೋದ್ಯಮ ಅದಕ್ಕೆ ಬೆಂಬಲ ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ಥಿಯೇಟ್ರ್ ಮಾಲೀಕರಿಗೆ ಏನಾದರೂ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ? ಅಲ್ಲಿ ಕೊಟ್ಟವ್ರಂಗೆ ನೀವು ಕೂಡ ನೋಡಪ್ಪ ಅಲೋ ಮಾಡಬೇಡ್ರಿ ಈ ಥರದ್ದು ಏನಾದರೂ ಮಾಡೋರು ಇದ್ದೀರಾ ಸರ್? ಡೆಫಿನೆಟ್ಲಾಗಿ ನಾವು ವೇರ್ ಆಲ್ಸೋ ಗೋಟ್ ರೈಟ್ ಟು ದೆಮ್ ಬಿಕಾಸ್ ಒಳ್ಳೆ ಕೆಲಸ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಭಾಳ ಒಳ್ಳೆ ಕೆಲಸ ಮಾಡಿ ನಾವು ಕೂಡ ಅವರಿಗೆ ಕಮ್ಯುನಿಕೇಟ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟು ಇಂಥ ಸಿನಿಮಾಗಳು ಮಾಡಿ ಈ ಥರ ಯೂಟ್ಯೂಬ್ನವ್ರಿಗೆ ಮಾಡೋದ್ರಿಂದ ನಿರ್ಮಾಪಕನ ಏನು ತೊಂದರೆ ಆಗೋದು ಅಂತ ಸುವಿವರವಾಗಿ ವಿವರಣೆ ಕೊಟ್ಟು ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀವಿ. ರಿಕ್ವೆಸ್ಟ್ ಮಾಡ್ಕೊಂಡಾಗ ಸ್ಪಂದಿಸುವಂಥ ಕೆಲಸ ಅವ್ರು ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ. ಸರ್, ನೀವು ಒಬ್ಬರು ನಿರ್ಮಾಪಕರು, ಸೂಪರ್ ಡೂಪರ್ ಹಿಟ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ನಿಮ್ಮದೇ ಆದಂಥ ಕೊಡುಗೆ ಇದೆ. ಸೊ ನಿರ್ಮಾಪಕನ ಕಷ್ಟ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರದ್ದು ಅಂದರೆ ಒಂದು ಸಿನಿಮಾ ಗೆಲ್ಲೋದಕ್ಕೆ ಅಥವಾ ಒಂದು ಸಿನಿಮಾ ಸೋಲಿಗೆ ರಿವ್ಯೂ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ತಮಗನ್ಸುತ್ತೆ ಅಂತ? 100% ರಿವ್ಯೂ ನೋಡ್ಕೊಂಡು ನೋಡೋಂಥ ಸಿನಿಮಾ ಅವರೇ ತುಂಬ ಜನ ಇದ್ದಾರೆ. ಎಜುಕೇಟೆಡ್ ಕ್ಲಾಸ್ ಎಲ್ಲ ರಿವ್ಯೂ ಓದ್ತಾರೆ, ಪೇಪರ್ ಓದ್ಕೊಂಡ್ಬಿಟ್ಟು ಬರೋವಂಥ ತುಂಬ ಎಫೆಕ್ಟ್ ಆಗುತ್ತೆ. ಕೆಲವರು ನೋಡಿ ಈಗ ಮಿಡ್ಲ್ ಕ್ಲಾಸ್ ಲೆವೆಲು, ಬಿಲೋ ಪಾವರ್ಟಿ ಲೆವೆಲು, ಹೋಟ್ಲು ಕೆಲಸ ಮಾಡುವಂಥ ವ್ಯಕ್ತಿಗಳು ನೋಡ್ತಾ ಹೊರತು ಎಬೋ ದಿ ಗ್ರೇಡ್ ಹೈಯೆಸ್ಟ್ ಗ್ರೇಡ್ ಪೀಪಲ್ಲು, ಆಮೇಲೆ ಎಜುಕೇಟೆಡ್ ಪೀಪಲ್ಲು ರಿವ್ಯೂಗಳು ಇಂಡಿಯನ್ ಎಕ್ಸ್ಪ್ರೆಸ್ ಆಗಲಿ ದೊಡ್ಡ ದೊಡ್ಡ ಪ್ರತಿಷ್ಠಿತ ಪೇಪರ್ಗಳಲ್ಲೇ ಇರೋದನ್ನ ವಾಸ್ತವಿಕತೆ ಬರೀತಾರೆ. ಈ ಸಣ್ಣ ಸಣ್ಣ ರಿವ್ಯೂಗಳು ಕೂಡ ಭಾಳ ಎಫೆಕ್ಟ್ ಆಗುತ್ತೆ. ಈ ರಿವ್ಯೂಗಳು ಮಾಡೋದ್ರಿಂದ ಸಿನಿಮಾಗೆ ದೊಡ್ಡ ಪೆಟ್ಟು, ಆ ಪೆಟ್ಟು ನಿಲ್ಲಿಸುವಂಥ ಕೆಲಸ ನಾವು ಮಾಡ್ತೀವಿ. ಆ ಪೆಟ್ಟಿಂದ ಎಷ್ಟು ಸಮಸ್ಯೆ ಆಗುತ್ತೆ, ಕನ್ನಡ ಚಿತ್ರರಂಗ ಹೆಂಗೆ ಉಳಿಯೋದು ನೋಡಿ. ಈಗಾಗಲೇ ನೋಡಿ ಪೈರಸಿ ಅನ್ನೋದು ದೊಡ್ಡ ಇದಾಗಿದೆ. ಆಮೇಲೆ ಟೆಲಿಗ್ರಾಫಿಕ್ ಆ್ಯಪು, ಅದರಿಂದ ಸಿನಿಮಾಗಳು ನಾವು ಕೋಟಿಗಳು ಕೊಟ್ಟು ಬಂಡವಾಳಕ್ಕೆ ಯಾಕೆ ಸಿನಿಮಾ ಮಾಡಬೇಕು? ಈ ಥರ ಮಾಡ್ತಾ ಇದ್ದರೆ ಒಂದು ಫೈನ್ ಡೇ ಎಂಟರ್ ಇಂಡಸ್ಟ್ರಿ ಇದು ಗೋನ್ ಟು ಕ್ಲೋಸ್. ಈಗ ಸಿನಿಮಾ 100 ಕೋಟಿ ಬಂಡವಾಳ ಹಾಕ್ಬಿಟ್ಟು ಒಂದೇ ಒಂದು ದಿನದಲ್ಲಿ ರಿವ್ಯೂ ಕೊಡೋಂಗಿದ್ರೆ ನೀವ್ಯಾರು ಜಡ್ಜ್ಮೆಂಟ್ ಕೊಡೋಕೆ? ನೀವೇನು ಜಡ್ಜ್ಗಳ? ನಿಮ್ಮ ಕೆಲಸ ಪ್ರಾಮಾಣಿಕ ಮಾಡಿಕೊಡಿ. ಸಿನಿಮಾ ಬಗ್ಗೆ ರಿವ್ಯೂ ಮಾಡೋ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ಇಟ್ಟು ಮಿನಿಮಮ್ 2 ವಾರನೋ 3 ವಾರನೋ 4 ವಾರ ಮಾಡ್ಕೊಳ್ಳಿ, ಏನು ಬೇಕಾದ್ರೆ ಬರ್ಕೊಳ್ಳಿ. ಬಿಗಿನಿಂಗಲ್ಲಿ ಬಂಡವಾಳ ಹಾಕಿರೋ ಬಂಡವಾಳ ವಾಪಸ್ ಬರುತ್ತಿಲ್ಲ ಅಂತ ಒಂದು ಆತಂಕದಿರೋಂಥ ನಿರ್ಮಾಪಕರು ಉಳಿಸುವಂಥ ಕೆಲಸ ಮಾಡಿ ಅಂತ ನಾನು ಮತ್ತೊಮ್ಮೆ ನಿಮಗೆಲ್ಲ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊತೀನಿ. ನೀವು ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳಿ, ಬಟ್ ರಿಗಾರ್ಡ್ ಮೂವಿ ಮಾಡೋ ಮುಂಚೆ, ಮೂವಿ ಬಗ್ಗೆ ರಿವ್ಯೂ ಮಾಡೋ ಮುಂಚೆ ದಯವಿಟ್ಟು ಮಾಡುವಂಥ ಕೆಲಸ ದಯವಿಟ್ಟು ಈ ಕೂಡಲೇ ಸ್ಟಾಪ್ ಮಾಡಿ ಅಂತ ನಾನು ಹೇಳ್ತೀನಿ. ಸರ್, ನಿಮಗೆ ಗೊತ್ತು ಮೊದಲೆಲ್ಲ ಪರಭಾಷಾ ಸಿನಿಮಾಗಳ ಹಾವಳಿ ಇರ್ತಿತ್ತು, ಅನಂತರ ಪೈರಸಿ ಬಂತು, ಈಗ ಟೆಲಿಗ್ರಾಮು, ಈಗ ಯೂಟ್ಯೂಬರ್ಸ್ಗಳ ಹಾವಳಿ. ಎಲ್ಲವನ್ನೂ ನಿಭಾಯಿಸ್ಕೊಂಡು ಒಬ್ಬ ನಿರ್ಮಾಪಕ ಗೆಲ್ಲೋ ಅಷ್ಟರಲ್ಲಿ ಆಕಾಶ ನೋಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಸರ್, ಅವ್ರಿಗೆ ಬಹುಶಃ ಗೊತ್ತಿರೋದು ಕಾಣಲ್ಲ, ಒಂದು ಸಿನಿಮಾ ಮಾಡೋದ್ರಿಂದ ಎಷ್ಟು ಕಾರ್ಮಿಕರು ಜೀವನ ಮಾಡ್ತಾರೆ ಅಂತ. ಒಬ್ಬ ಕಾರ್ಮಿಕ ಒಂದು ಸಿನಿಮಾಗಳ ಮಿನಿಮಮ್ 100-150 ಜನ ಕೆಲಸ ಮಾಡಿದರೆ 150 ಜನ ಅಂಟು ಅವ್ರ ಮನೆ ಫ್ಯಾಮಿಲಿಯಲ್ಲಿ 5 ಜನ ಇರ್ಕೊಳ್ಳಿ, 750 ಜನ. ಒಂದು ಸಿನಿಮಾ ಶೂಟಿಂಗಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಇನ್ ಶೂಟಿಂಗ್. ಅದು ತಪ್ಪಂತೆ ಥಿಯೇಟ್ರುಗಳು ಆಮೇಲೆ ಥಿಯೇಟ್ರುಗಳ ಮಾಲೀಕರು, ಅದು ಮಾಲೀಕರುಗಳು ಕೊಡುವಂಥ ಸಂಬಳಗಳು ಅವ್ರ ಕಾರ್ಮಿಕರಿಗೆ, ಅಲ್ಲಿಂದ ಡಿಸ್ಟ್ರಿಬ್ಯೂಟ್ರುಗಳು, ಇದು ಚೈನ್ ಎಫೆಕ್ಟ್. ಆಮೇಲೆ ಈ ಸ್ಟ್ರೀಟ್ ಪಬ್ಲಿಸಿಟಿ ಮಾಡೋವಂಥ ಪಬ್ಲಿಸಿಟಿ ಪೇಪರ್ನವರು, ಆಮೇಲೆ ಪೇಪರ್ ಆ್ಯಡ್ನವರು, ಎಷ್ಟು ಚೈನ್ ಲಿಂಕ್ ಇದೆ ಅಂದರೆ ಒಂದು ಸಿನಿಮಾ ಮಾಡೋದ್ರಿಂದ ಎಷ್ಟು 1000 ಜನಕ್ಕೆ ಜೀವನ ಕೊಡುವಂಥ ಒಂದು ಕೆಲಸ ಮಾಡಿ ಅಂಥ ಜೀವನಗಳಿಗೆ ಪೆಟ್ಟು ಕೊಡುವಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಇಲ್ಲ, ನೀವು ಸಿನಿಮಾ ಮಾಡಿ ತೋರಿಸಿ. ನೀವೊಂದು ಸಿನಿಮಾ ಮಾಡ್ತೀರ 1 ಕೋಟಿನ 2 ಕೋಟಿ ಬಂಡವಾಳ ಹಾಕ್ಬಿಟ್ಟು ಯೂಟ್ಯೂಬರ್ಸ್ ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಮ ಬಗ್ಗೆ ನಾವು ಕೆಟ್ಟದ ರಿವ್ಯೂ ಮಾಡಿದ್ರೆ ನೀವೇನು ಮಾಡ್ತಾಯಿದ್ರಿ? ನಿಮ್ಮ ಮನೆ ಬುಡಕ್ಕೆ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಆದರೆ ಇನ್ನೊಬ್ಬರು ಮನೆ ಹಾಳು ಮಾಡೋಂಥದ್ದು, ಬುಡಕ್ಕೆ ಬರೋಂಥದ್ದು, ಆ ಮನೆ ಧ್ವಂಸ ಮಾಡೋಂಥ ಕೆಲಸ ದಯವಿಟ್ಟು ಮಾಡಿ. ಮನೆ ಧ್ವಂಸ ಅಂದರೆ ಚಿತ್ರವನ್ನು ಧ್ವಂಸ ಮಾಡೋಂಥ ಕೆಲಸ ದಯವಿಟ್ಟು ಮಾಡಬೇಡಿ ಅಂತ ತುಂಬ ಕೇಳ್ಕೊತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.